ಮಮ್ಮಿ ನಾವೀಗ ಮಾತಾಡಕತ್ತಿದ್ದು ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಸಿಗಲ್ರಿ ನಮ್ಮ ರಿಲೇಷನ್ ಬಗ್ಗೆ ಯೂಟ್ಯೂಬ್ ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಈಗ ಮಾತಾಡಕತ್ತಿರೋದು ಯೂಟ್ಯೂಬ್ ಫ್ರೆಂಡ್ಸಿಗೆ ಅಲ್ರಿ, ನಿಮ್ದೇನಿಲ್ರಿ ಅವರಿಗೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ನಡೀತದೆ ಅಂತ ನೋಡೋಣ. ಮಮ್ಮಿ ಯಾರು ದೋಸೆ ಮಾಡ್ಕೊಟ್ಟಾರ ನೋಡ್ರಿ. ಇಲ್ಲೇ ಪಲ್ಯ ಮಾಡಕ್ ಕುಂತಾರಿ, ದೋಸೆ ಚಟ್ನಿ ಇವತ್ತಿನ ಸ್ಪೆಷಲ್ ನೋಡ್ರಿ. ಪಲ್ಯ ರೆಡಿ ಆಗೈತ್ರಿ, ಈ ಕಡೆ ಚಟ್ನಿ ರೆಡಿ ಆಗೈತಿ. ಇಲ್ಲೇ ಅವರು ಅಡುಗೆ ಮಾಡ್ರಿ, ನಾವು ಹೊರಗೆ ಹೋಗಂಬರ್ರಿ. ಹೊರಗೆಲ್ಲ ನೋಡ್ರಿ ಬಟ್ಟೆ ಎಲ್ಲ ತೊಳ್ದಕ್ಕೈತಿ. ಇವತ್ತು ಯಾಕಂದ್ರೆ ಸ್ವಲ್ಪ ಬಿಸಿಲು ಬಿದ್ದೈತ್ರಿ. ಅವ್ರಿಗೆ ಮಾತಾಡೋಣ ಎಲ್ಲ ಈ ಥರ ಐತಿ. ನಮ್ಮ ಸಿದ್ಧಾಡಿ ಕುಂತಾನ ನೋಡ್ರಿ. ಬರ್ರಿ ಒಳಕ್ಕೆ ಹೋಗೋಣ. ಮಮ್ಮಿ ಏನು ಮಾಡಾಕತ್ತೀರಿ? ದೋಸೆ ಮಾಡಾಕತ್ತಾರ ನೋಡ್ರಿ. ಈ ಕಡೆ ಚಟ್ನಿಗೆ ಒಗ್ಗರಣೆ ಕೊಡಾಕ್ತಾರ. ಕರಿಬೇವು ಎಲ್ಲ ಪಲ್ಯ ರೆಡಿ ಆಗೈತಿ. ಪಲ್ಯ ರೆಡಿ ಆಗೈತ್ರಿ. ಅದಕ್ಕೆ ಕೊತ್ತಂಬರಿ ಎಲ್ಲ ಹಾಕ್ಯಾರ. ಈಗ ದೋಸೆ ಹಾಕ್ತೇನ ಮಮ್ಮಿ? ನಮ್ದು ದೋಸೆ ಅನ್ಸೊಂದು ಈ ಥರ ಐತಿ ನೋಡ್ರಿ. ಐತ್ರಿ, ಅದ್ರಾಗ ಪ್ರಯತ್ನ ಮಾಡ್ತೀನಿ, ಬಿಡಾಗಲ್ಲ ಅಂದಿಲ್ಲ. ಎಲ್ಲಿ ನಮಗೆ ಏನು ಸಿಗಂಗಿಲ್ಲ ಅಲ್ಲೇ ನಾವು ಎಕ್ಕರ್ಗೆ ಆಡ್ಬೇಕು. ಒಂದಲ್ಲ ಒಂದು ದಿನ ಸಿಕ್ಕ ಸಿಗುತ್ತೆ. ಇವತ್ತಿಲ್ ನಾಳೆ ಸಿಕ್ಕ ಸಿಗುತ್ತೆ. ಬಟ್ ಎಕ್ಕರ್ಲಿ ಆಡ್ಬೇಕು, ಎಕ್ಕರ್ಲಿ ಆಡ್ಬೇಕು. ಇದು ದೋಸೆ ಅಂತನ ಉದಾಹರಣೆ. ಇದು ತೆಗಿತೇನ? ನೋಡ್ರಿ, ಈಗ ನಮ್ಮ ದೋಸೆ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಗಕ್ಕಂತಾವ್ರಿ. ನಮ್ಮ ಮಮ್ಮಿ ಯಾರು ಮಾಡಾಕಂತಾರ್ರಿ. ಸಮಕ್ಕ ಏನು ಮಾಡಾಕಂತಿ? ಅಲ್ಲಿ ಈಗ ನಮ್ಮ ಅಕ್ಕ ಚಟ್ನಿ ಮತ್ತೆ ಪಲ್ಯ ಕಲ್ಸಕ್ಕಂತಾಳ್ರಿ. ಚಟ್ನಿ ಪಲ್ಯ ಕಟ್ಟಿದ್ಲ ಮಮ್ಮಿ? ಹಾಂ, ಅಷ್ಟು ಕಲ್ಸಿನಿ. ನೋಡ್ರಿ ಇಲ್ಲಿ ದೋಸೆ ಮಸ್ತ್ ರೆಡಿ ಆಗ್ಯಾವ. ಮತ್ತು ಈ ಕಡೆ ಚಟ್ನಿ ಪಲ್ಯ ಎರಡು ರೆಡಿ ಆಗ್ಯಾವ. ಕಲ್ಸಿ ಮುಚ್ಚಿ ಬಿಡೋದು ಮ್ಯಾಗ. ಸ್ವಲ್ಪ ಇಲ್ಲೇ ಅನ್ನಕ್ಕೆ ಇಟ್ಟಾರ್ರಿ. ಅಪ್ಪಾಜಿಗೆ ಅನ್ಬೇಕಲ್ಲ, ಹಂಗಾಗಿ ಅಪ್ಪಾಜಿಯವ್ರಿಗೆ ಅನ್ನಕ್ಕೆ ಇಟ್ಟಾರ್ರಿ. ತಮ್ಮನ ಕರಿ ನಾಷ್ಟ ಮಾಡಕ್ಕೆ ನೋಡ್ರಿ ಮಮ್ಮಿ ಇಲ್ಲಿ ಇದು ಹಚ್ಕೊಡಕತ್ತೀಯ ನಮಗೆ? ಬಳಸಾಕ ಸುಟ್ರ ಅದನ್ನ ಹಂಗಾದ್ರೆ ಓದ್ತದ. ಕೆಂಪು ಚಟ್ನಿ, ಇದು ಇಡ್ಲಿ ಚಟ್ನಿ, ದೋಸೆ. ಈಗ ಊಟ ಮಾಡಿ ನಮ್ಮ ಸುಪ್ರಿಯ ಯಾವ್ದು ತರಚು. ಕೆಂಪು ಚಟ್ನಿ ಜೊತೆಗೆ ಕೆಂಪು ಚಟ್ನಿ ಮತ್ತೆ ಪಲ್ಯ, ಈ ಚಟ್ನಿ ದೋಸೆ ಅಂತೂ ಮಸ್ತ್ ಮಸ್ತಾಗಿ ನೋಡಿ. ಚಟ್ನಿ ನಿನ್ನ ಈ ದೋಸೆ ಮ್ಯಾಗ ಹಾಕ್ತಾರಲ್ರಿ, ಈ ಥರ ಹಾಕ್ರಿ. ಆದ್ರೆ ಅದು ನಮ್ದು ಅನ್ಸು ಸರಿ ಇಲ್ಲಲ್ಲ, ಹಂಗಾಗಿ ನಾನೇನು ಹಾಕಿಲ್ಲ, ನೀವು ಹಾಕ್ರಿ. ಸೂಪರ್ ಆಗುತ್ತೆ ನೋಡ್ರಿ. ಕೆಂಪು ಚಟ್ನಿ ವಿಡಿಯೋ ನಿನ್ನ ಮಾಡಿ ನೋಡ್ರಿ, ಬಂದೈತಿ. ಎಲ್ಲ ನಮ್ಮ ತಂಗಿ ನಾಷ್ಟ ಮಾಡಕ್ತಾಳ್ರಿ. ಇಲ್ಲಿ ನಾವು ಹಚ್ಕೊಂಬರ್ರಿ. ಎಷ್ಟು ಕೆಂಪು ಚಟ್ನಿ ಹಚ್ಕೊಂಡ ಇತ್ತಂದ್ರೆ ದೋಸೆ ಸೂಪರ್ ಆಗೈತಿ.
ಸರಿ ಸರಿ ಚಂದ ಕಲಸ ಅಂತಂದ್ರೆ ಇಡೀ ಕಲಸಿ ತಿಂಗ ನೋಡ ಮನೆ ಮಕ್ಕಳು ಚಲೋ ಆಗೈತೆ ಪಲ್ಯ ಮಸ್ತ್ ಎಲ್ಲ ಸ್ವಲ್ಪ ಮಾಡೀನಿ ಅಡಿಗೆನ ಯಾಕಂತಂದ್ರೆ ಅಷ್ಟು ಚಂದ ಊಟ ಮಾಡ್ತಾರೆ ನಮ್ಮ ಮನೆ ಮಕ್ಕಳು. ಅಪ್ಪಾಜಿ ಹ್ಞೂ ಕೆಸಲಿದ್ದ ಬಂದ್ಯಾ? ಈಗ ಬಂದು ನೋಡಮ್ಮ ಮಳೆ ಒಂದು ಹತ್ತು ಬಿಟ್ಟು ತಾನೆ ಹಾಂ ಅದಕ್ಕೆ ಲೇಟ್ ಆಗ್ತದೆ ಮಳೆ ನಿಂತು ಬರ್ಬೇಕು ಅಂತೇಳಿ. ಹ್ಞೂ ಚಾ ಕುಡಿದ್ರಿ ನೀವು? ಹಾಂ ಕೊಡೋದು ಮಮ್ಮಿ. ಚಹಾ ಕುಡ್ದೇವ್ರಿ. ಈಗ ಸುಪ್ರಿಯ ಸುಮ್ಮನೆ ನಿಂತ್ಕೊಂತ ಇಲ್ಲಿ ಏನು ಮಾಡಬೇಕು? ಈಗ ಬಂದ್ರೆ ನಮ್ಮ ಯಜಮಾನ್ರು ಚಹಾ ಕುಡಿದ್ವಿ. ಒಂದು ಸ್ವಲ್ಪ ಮಾತಾಡ್ಬೇಕಾಗೈತಿ. ಈಗ ಆಗಲ್ಲ ಚಲೋ ಅಲ್ಲದ ಈ ಥರದ ವಿಡಿಯೋ ಆಗಲ್ಲ ಮಾಡಬಾರ್ದು ಅಂತ ನಮಗೂ ಅನಿಸುತ್ತೆ ರೀ. ಮತ್ತು ಏನು ಮಾಡ್ಬೇಕ್ರಿ? ಆದ್ರೆ ಬಿಡಲ್ಲ ಜನ ನಮ್ಮನ್ನು ಚೆಂದಾಗಿ ಬಾಳೆ ಮಾಡ್ಕೊಂಡು ತಿನ್ನಕಂದ್ರೆ ನಮ್ಗೆ ಬಿಡೋದೇ ಇಲ್ಲ. ಯಾಕಂತಂದ್ರೆ ಫಸ್ಟ್ನ್ಯಾಗ ಅಷ್ಟೊಂದು ದಿನ ಬೆನ್ನು ಹತ್ತಿದ್ದಿಲ್ಲ ರೀ. ಯಾವಾಗ ನಾವು ವೀಡಿಯೋ ಮಾಡಕತ್ತಿದ್ವಿ ಬೆನ್ನು ಹತ್ತಿಬಿಟ್ರಿ. ಯಾಕಂತಂದ್ರೆ ವೀಡಿಯೋದಾಗ ನೋಡಕತ್ತಿದ್ರಲ್ರಿ ಎಲ್ಲ ತಿನ್ನೋದು ಉಣ್ಣೋದು, ನಾವು ಖುಷಿಯಾಗಿರೋದು ನಮ್ಮ ಯಜಮಾನ್ರ ಜೊತೆಗೆ. ನಾನು ಸ್ವಲ್ಪ ಬೇಸ್ ತಿನ್ನೋದು ಬೇಸ್ ಒಂದು ಸ್ವಲ್ಪ ದಪ್ಪ ಗಿಪ್ಪ ಆಗ್ಬಿಟ್ಟೀನಿ ರೀ. ಫಸ್ಟ್ ಅವ್ರು ಅಂದ ಮಾತಿಗೆಲ್ಲ ಅನ್ಸಂದು ಅದಕ್ಕಂತ ನಮ್ಮ ಸಿದ್ದನ ಗತಿಯರಿದ್ದೆ. ಇವಾಗ ಹಂಗಲ್ಲ, ಇವಾಗ ಬೇಸ್ ಗುಂಡಕ್ಕೆ ಚಲೋ ಆಗ್ಬಿಟ್ಟೀನಿ. ಅವ್ರಿಗೆ ಸೈಜ್ಗೇನದು ಆಗವಂತ. ಒಂದು ಹೆಂಗಾರ ಮಾಡಿಕ್ಕಿನ್ನ ಅಳಿಸ್ಬೇಕು, ಇನ್ನೊಂದು ಜನ್ಮ ತಗೋಬೇಕು. ಇಷ್ಟಕ್ಕೆ ನಿಂತು ಬಿಟ್ಟಾರೆ ಅವ್ರಿಗೆ. ನೋಡೋದಾಗ ಒಂದು ನೀ ದುಡ್ದಾಗ ನೋಡೋದಾಗ ಅಂತ ಅವ್ರಿಗೆ ಇಷ್ಟಕ್ಕೆ ನಿಂತು ಬಿಟ್ಟಾರ್ರಿ ಅವರು. ಏನು ಮಾಡ್ಬೇಕು ನೋಡ್ರಿ ಇಂಥವ್ರಿಗೆಲ್ಲ ಏನು ಹೇಳ್ತಾರ ಅವರು. ಏನು ನಾವು ಏನು ಮಾತಾಡ್ಬೇಕು, ನಾನು ಏನು ಹೇಳ್ಬೇಕು ಅನ್ನೋದು ನನಗಂತೂ ಗೊತ್ತಾಗಂತ. ಏನಂತಂದ್ರೆ ನಿನಗೆ 2 ಹೆಣ್ಣು ಅದಾವಂತ. ಹೊಲ ಇಲ್ಲಂತ ಮನಿ ಇಲ್ಲಂತ. ದುಡಿಬೇಕು ತಿನ್ಬೇಕಂತ ನೀನು. ಹೊಲ ಇಲ್ಲ ಮನಿ ಇಲ್ಲ 2 ಹೆಣ್ಣು ಅದಾವು. ನಾಳೆ ಕೊಡೋದು ಹೆಂಗ ತಗೋದು ಹೆಂಗೆ ಖರ್ಚು ಮಾಡ್ತಾನ ಹೆಂಗೆ ಮಾಡ್ತಾನ ಮುಂದೆ ಹೆಂಗೆ ಮಾಡ್ತಾನ ಮುಂದೆ ಮಾಡೋದೈತೆ ಅತಂದು ಮುಂದೆ ಹೆಂಗೆ ಮಾಡ್ತಾನ. 2 ಹೆಣ್ಣು ಅದಾವು. ಬಡತನ ಐತಿ, ತಿನ್ನಕ್ಕೆ ಕೂಳಿಲ್ಲ. ದೇವ್ರ ದುಡಿಬೇಕು ತಿಂತೀವಿ. ಅದ್ರಾಗೆ ಯಾರ ಮನೆಗೆ ಕೊಡೋಂತಿಲ್ಲ ನಾವು. ಅಲ್ಲ ಹೊಲ ಇಲ್ಲ ಮನಿ ಇಲ್ಲ. ನಮಗೆ ಹೊಲ ಇಲ್ಲ ಮನಿ ಇಲ್ಲ ಅಂತ ಹೋಗಿ ಅವ್ರ ಮನೆ ಬಾಗ್ಲಿ ಬೇರೆ ನಿಂತಿಲ್ಲ ನಾವು. ತಿನ್ನಕ್ಕೆ ಕೊಡ್ರಿ ಉಣ್ಣಕ್ಕೆ ಕೊಡ್ರಿ ನಮಗೆ ಜ್ವಾಳ ಇಲ್ಲಿ ಕೊಡ್ರಿ ಅಕ್ಕಿಲ್ ಕೊಡ್ರಿ ಅಂತ ಹೋಗಿ ನಿಂತಿಲ್ಲ. ಹೊಲ ಇಲ್ಲಂತ ಮನಿ ಇಲ್ಲಂತ 2 ಹೆಣ್ಣು ಅದಾವಂತ. ಹೆಣ್ಣದವು ಹೆಣ್ಣದವು ಅಂತಂದಿದ್ದೀನಿ. ನಮಗೆ ಅಂದಂದ್ ಅಳಿಸ್ತಾರಲ್ಲ ಅಂತಾರಲ್ಲ ಅವ್ರು ಈ ಭೂಮಿಗೆ ಬರೋದು ಹೆಂಗೆ ಬಂದಾರೇನು? ಅವರು ಅಂತರ್ಲೆ ಮ್ಯಾಗ್ಲಿದ್ದ ಇಳಿದು ಬಿಟ್ರೇನ, ಪರಮಾತ್ಮಲಿದ್ದ ತೆಳಗೆ ಇಳಿದು ಬಿಟ್ರ ಅವರು. ಅದಕ್ಕೆ ನಮಗಂತಾರೆ. ಅಲ್ಲಿ ಏನು ಪ್ರಪಂಚದಾಗ ಯಾರು ಹೆಣ್ಣು ಆಡ್ದಲ್ಲ, ನಾವ ಆಡ್ದು ಬಿಟ್ಟಿವಿ. ಏನು ನಮಗೆ ಅಷ್ಟ ಅದಾವ? ಯಾರು ಏನು ಮಾತಾಡೋದಿಲ್ಲ ನೋಡ್ರಿ ಹೆಣ್ಮಕ್ಳ ಬಗ್ಗೆ. ನಾವು ಜೀವಂತವಾಗಿದ್ದೀವಿ. ಅವ್ರನ್ನ ಹೆಂಗೆ ಬೆಳೆಸ್ಬೇಕು ಹೆಂಗೆ ಇದು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಬೆಳೆಸೋದು ಕೋಲಿ ಖರ್ಚು ಮಾಡೋದು ಹೇಳಕತ್ತಾರ್ರಿ ಅವ್ರು. ಖರ್ಚು ಮಾಡೋದು ಹೇಳಕತ್ತಾರ್ರಿ ಫ್ರೆಂಡ್ಸ. ಖರ್ಚು ಮಾಡೋದು ಹೇಳಕತ್ತಾರ ಅವ್ರು. ಯಾಕಂತಂದ್ರೆ ಹೊಲ ಇಲ್ಲ ಮನಿ ಇಲ್ಲ. ಒಂದಿನಕ್ಕೆ 500-600 ರೂಪಾಯಿ ದುಡಿತಾನ. ಏನು ಕೊಡ್ತಾನ, ಏನು ಮಾಡ್ತಾನೆ, ಏನು ಖರ್ಚು ಮಾಡ್ತಾನೆ. ಹಂಗ ಅದ್ರದ್ದು ಸ್ವಲ್ಪ ನೆನಪಿನಾಗ ಇಟ್ಕಾರ್ರಿ ಒಂದು ಸ್ವಲ್ಪ. ಇನ್ನೊಬ್ರಿಗೆ ಹೆಣ್ಣದವು ಅಂತ ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸಕ್ಕಿನ ಮುಂದಾಗ ಸ್ವಲ್ಪ ಯೋಚನೆ ಮಾಡ್ರಿ. ಹೊಲ ಇಲ್ಲ ಮನಿ ಇಲ್ಲ ನೋಡ್ಬೇಕು. ಇನ್ನ ಎಷ್ಟ್ ಅಂತೀರಿ? ಸಾಕ್ ಕೈ ಬಿಡ್ರಿ, ಬರೀ ಅನ್ನದ ಆತಲ್ಲ. ಇನ್ನ ಎಷ್ಟ್ ಅಂತೀರಿ? ಮಕ್ಳು ದೊಡ್ಡ ಹೋಗ್ಯವು.
ಈಗ ಏನಂದ್ರು ನಿಮಗೆ ಒಳ್ಳೆ ನಂಗೆ ಮಕ್ಳಾಗ್ಯಾರ. ಇಷ್ಟು ದಿನ ಸಣ್ಣ ಇದ್ದು ನೀವು ಅಂದ್ರಿ, ನಾವು ಅನ್ಸಿದ್ವಿ. ನಾನು ಸಾಯಕ್ಕೆಲ್ಲ ಟ್ರೈ ಮಾಡಿದೆ, ಎಲ್ಲ ಮುಗೀತು. ಈಗ ನಾನು ಸಾಯ್ತಂತಂದ್ರೆ ನನ್ನ ಮಕ್ಳು ಕಪ್ಳಕ್ಕೆ ಬಿಡಿತಾರ. ನಾವೆಲ್ಲಿಗೆ ಹೋಗ್ಬೇಕು? ನೀನು ಸತ್ತೋದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಸುಮ್ಮನೆ ಕುಂತ್ಕ ಮಮ್ಮಿ, ನೀನು ಏನೋ ಚಿಂತೆ ಮಾಡ್ಬೇಡ, ಆರಾಮಾಗಿರು ನೀನು ಅಂತ ಅವ ಹೆಣ್ಮಕ್ಳು ಅಂತಾವ ನಮಗೆ. ಇವತ್ತು ನಾವು ಇಷ್ಟು ಗಂಡ ಹೆಂಡ್ತಿ ಖುಷಿಯಾಗಿದ್ದೀವಿ. ನಾನು ಹಿಂಗದೀನಿ ಅನ್ನೋದಕ್ಕೆ ನನ್ನ ಮಕ್ಕಳ ಕಾರಣ, 2 ಹೆಣ್ಣ ಕಾರಣ. ಅದನ್ನ ಸ್ವಲ್ಪ ನೆನಪಿನಾಗ ಇಟ್ಟಾರ ನೀವು. ಹೆಂಗೆ ಧೈರ್ಯ ಹೇಳ್ತಾರ ಅವ್ರು ನನಗೆ. ನಮ್ಮ ಸೌಮ್ಯ ನಮ್ಮ ಸುಪ್ರಿಯನ ಕಾರಣ ನಾನು ಹಿಂಗದೀನಪ್ಪ ಇವತ್ತು ಅಂತಂದ್ರೆ. ಏನಾರ ಒಂದು ಸ್ವಲ್ಪ ನಾನು ಇಂಥದ್ದೇನು ತಲೆಗೆ ಚಿಗಂದು ಅದ್ಕಂತ ಕರ್ಕಂತ ಊಟ ಬಿಟ್ಟು ಕುಂತ್ಕಂಡು ಅಂತಂದ್ರೆ ನಮ್ಮ ಸೌಮ್ಯ ಮೊದಲು ಉಣ್ಸತನ ಕೈ ಬಿಡೋಗಲ್ಲ ಅನ್ನ ಎಬಸಿ. ಮತ್ತೆ ಊಟ ಬಿಟ್ಟು ಕುತ್ಕೊಂಡ್ರೆ ಊರು ಸುಮ್ಮನೆ ಇರ್ತಾವನೇನ್ರಿ? ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಚಲೋ ಅಲ್ಲದ. ನಾನಂತೂ ಹೇಳಾಕತ್ತೀನಿ ಚಲೋ ಅಲ್ಲ. ಯಾಕಂತಂದ್ರೆ ಹೆಣ್ಮಕ್ಳು ಕಣ್ಣೀರು ಹಾಕ್ಸಿದ್ರೆ ಮುಂದೊಂದಿನ ಬೆಲೆ ಕಟ್ಬೇಕಾಗತ್ತೆ ನೀವು ದೇವ್ರ ತಾಕ. ಅದು ನಿಮಗೆ ಈ ಚಲೋ ಕಾಣ್ಬೋದು, ನಾನು ಇಲ್ಲ ಅಂತ ಅನ್ನಲ್ಲ. ಮುಂದೆ ಹೆಂಗ ನಾನಂತಲ್ಲ, ಹೆಣ್ಮಕ್ಳಿಗೆ ಕಣ್ಣೀರು ಹಾಕಿಸ್ಬೇಡ್ರಿ. ಅದು ಚಲೋ ಅಲ್ಲದ, ಹೆಣ್ಮಕ್ಳು ಶಾಪ ಒಳ್ಳೇದಲ್ಲದ ಹೆಣ್ಮಕ್ಳ ಶಾಪ. ಏನೇನದ ಚಂದ ಕಂಡ್ಬಿಟ್ಟೈತವ್ರಿ. ಹೆಣ್ಣದವು, ಬಡತನ ಐತಿ, ಮತ್ತಿನ್ನೊಂದು ಬಡತನ ಇದ್ದಾರೆ ಯಾರು ಬರ್ತಾಗಿಲ್ಲ ಜೀವನ. ಹೊಲ ಇಲ್ಲ, ಮನೆ ಇಲ್ಲ, ದುಡಿಯೋದ 600 ರೂಪಾಯಿ ದುಡಿತಾನ. ಮುಂದೇನು ಬಾಳ್ಯಾವ ಹೆಂಗ್ ಖರ್ಚು ಮಾಡ್ತಾನ? ಅವಕ್ಯಾರ ಇನ್ನೊಂದು ಅಂತಾರ, ಅವಕ್ಯಾರ ಅದಾರಂತ. ನಮ್ಗೆ ಯಾರಿಲ್ಲ ಅಂತ. ಅಯ್ಯೋ ನಮ್ಗೆ ಯಾರದಾರ ಅಂತಾರ. ನಮಗೆ ಅವಕ್ಯಾರ ಅದಾರ. ಯಾರು ಒಳ್ಳೆ ಹೊಡ್ತಾರ, ನಮ್ಮನ್ನ ಯಾರು ಒಳ್ಳೆ ಹೊಡಗಲ್ಲ ಅಂತ್ರಿ. ಯಾರು ಒಳ್ಳೆ ಹೊಡ್ತಾರ? ನಮ್ಗೆ ಬ್ಯಾಡ್ರಿ, ನಮ್ಗೆ ಯಾರು ಬೇಡ, ನಮ್ಗೆ ಯಾರು ಬೇಡ. ದೇವ್ರದ ನಮ್ಗೆ ಸಾಯಿಬಾಬದನ, ನಾನು ನಂಬಿರುವಂತ ಸಾಯಿಬಾಬದನ. ಆತನ ಎಲ್ಲರನ್ನು ನಮ್ಮ ಹತ್ರ ಬರಂಗ್ ಮಾಡ್ತಾನ. ಸತ್ತುಳತಾದ್ರೂ ಮಾಡ್ತಾನ, ಆತ ಮಾಡ್ಬೇಕತ್ತ ಮಾಡ್ತಾನ. ಈಗೇನು ಯಾರು ಬಂದಿಲ್ಲ ಅಂತೇಳಿ ನಾವೇನು ಯಾರು ಇಲ್ಲ ಉಪವಾಸ ಇಲ್ಲ, ಏನು ಮನೆಗೆ ಕುಂತೀವಿ ನೋಡ್ರಿ. ಈಗ ಇದನ್ನ ನಾವು ಮಾತಾಡಕತ್ತಿರೋದು ಯೂಟ್ಯೂಬ್ ಫ್ರೆಂಡ್ಸಿಗೆಲ್ಲ, ನಮ್ಮ ರಿಲೇಷನ್ಗೆ ನಾವು ಮಾತಾಡಕತ್ತಿದ್ದು. ಅವ್ರಿಗೆ ಗೊತ್ತಾಗುತ್ತಾಳ. ಈಗ ಹೇಳಕತ್ತೀನಿ ನೋಡ್ರಿ. ನಮ್ಗೆ ಯಾರು ಯೂಟ್ಯೂಬ್ ಫ್ರೆಂಡ್ಸ್ ಯಾರು ನಮಗೇನು ಅಂದಿಲ್ಲ. ನಮ್ಮ ಹೊರಗ್ಲಾರು ಯಾರ್ಯಾರು ಏನೇನು ಅಂದಿಲ್ಲ. ಅವ್ರನ್ನ ಒಳ್ಳೆ ಎಷ್ಟು ಚಂದ ಕಮೆಂಟ್ ಮಾಡ್ತಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ. ಅವು ನಿಮ್ಮೆಲ್ಲರ ಸಪೋರ್ಟ್ಲಿದ್ದ ನಮಗೆ ನಾವು ಪೇಮೆಂಟ್ ತೊಗೊಂಡಿವಿ ಒಂದ್ಸಲ. ಇನ್ನ ಜಾಸ್ತಿ ನಿಮ್ಮ ಸಪೋರ್ಟ್ ನನಗೆ ಬೇಕು. ಏನು ಮಾಡ್ತೀರಿ? ಈ ಥರ ಬೆನ್ನ ಹತ್ತಿ ಬಿಟ್ಟಾರಿ ನಮಗೂ. ಆದ್ರೂ ಚಲೋ ಅಲ್ಲದ. ಹೆಣ್ಮಕ್ಳಿಗೆ ಈ ಥರ ಮಾತಾಡಬಾರ್ದು. ಹಿಂಗೆ ಅನ್ನೋರು ಇರ್ತಾನೆ ಮುಚ್ಚ ಅವ್ರು ಅನ್ನ ಸಾಕಿಗೆ ಕೈ ಬಿಡ್ತಾರಿಲ್ಲ ಅವ್ರು.